ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲಡ್ಕ. ನೀವೇನು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡ್ತಾ ಇದ್ದಲ್ಲಿ ದಯವಿಟ್ಟು ಈ ಕೂಡಲೇ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ವೀಕ್ಷಕರೇ, ಇವತ್ತು ಈ ದೇಶ ಕಂಡಂತಹ ಒಬ್ಬ ಅತ್ಯದ್ಭುತ, ಅತ್ಯಂತ ಶ್ರೇಷ್ಠ ಸ್ವಾತಂತ್ರ್ಯ ಹೋರಾಟಗಾರನ ಕಥೆಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಈ ವೀರ ಸಾಹಸಿಯ ಬಗ್ಗೆ ಹೇಳೋದಕ್ಕೆ ಸಂದರ್ಭ ಹುಡುಕುವಂಥ ಅಗತ್ಯ ಇಲ್ಲ ಅಂತ ಅಂದ್ಕೊಳ್ತೀನಿ. ಆದರೂ ಈ ವ್ಯಕ್ತಿಯ ಜನ್ಮದಿನವನ್ನು ನೆಪವಾಗಿಟ್ಕೊಂಡು ನಾನು ಈ ಪರಾಕ್ರಮಿ ಹೋರಾಟಗಾರನನ್ನ ಇವತ್ತು ಸ್ಮರಿಸ್ಕೊಳ್ತೇನೆ. ಮೊನ್ನೆ ಡಿಸೆಂಬರ್ 26 ಈ ಹೋರಾಟಗಾರನ ಜನ್ಮದಿನ, 125ನೇ ಜನ್ಮದಿನ. ಕಥೆ ಕೇಳ್ತಾ ಕೇಳ್ತಾ ಆತ ಯಾರು ಅನ್ನುವಂಥದ್ದನ್ನ ಬಹುಶಃ ನೀವೇ ಗೆಸ್ ಮಾಡಿರ್ತೀರಿ, ನನಗೆ ಗೊತ್ತು. ವೀಕ್ಷಕರದು ಏಪ್ರಿಲ್ 13, 1919 ಪಂಜಾಬ್ನ ಅಮೃತಸರದಲ್ಲಿರುವಂತಹ ಜಲಿಯನ್ ವಾಲಾ ಬಾಗ್ ಅಂತ ಅಂದು ಕೂಡಲೇ ನಿಮಗೆ ಇತಿಹಾಸದ ಕರಾಳ ಪುಟ ಖಂಡಿತವಾಗ್ಲೂ ನೆನಪಾಗತ್ತೆ. 20,000 ಭಾರತೀಯರ ಸಮೂಹ ಅವತ್ತು ಜಲಿಯನ್ ವಾಲಾ ಬಾಗ್ ಮೈದಾನದಲ್ಲಿ ನೆರೆದಿರುತ್ತೆ. ಬ್ರಿಟಿಷ್ ಸರ್ಕಾರದ ರೌಲತ್ ಕಾಯ್ದೆಯ ವಿರುದ್ಧ ಪ್ರತಿಭಟನೆಯನ್ನ ಮಾಡೋದಕ್ಕೆ ಅಂತ 20,000 ಜನ ಸೇರಿರ್ತಾರೆ. ಒಗ್ಗಟ್ಟು ಹೇಗಿರುತ್ತೆ ಅಂತ ಹೇಳಿದ್ರೆ, ಕ್ಷಣದಿಂದ ಕ್ಷಣಕ್ಕೆ ಅಲ್ಲಿ ಸೇರಿರುವಂತಹ ಜನರ ಸಂಖ್ಯೆ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಜಲಿಯನ್ ವಾಲಾ ಬಾಗ್ ಮೈದಾನ ಕಿಕ್ಕಿರಿದು ತುಂಬಿ ಬಿಡತ್ತೆ. ಆ ಮೈದಾನ ಹೇಗಿರುತ್ತೆ ಅಂತ ಹೇಳಿದ್ರೆ, ಅದಕ್ಕೆ ಇದ್ದಂಥದ್ದು ಒಂದೇ ಒಂದು ಎಕ್ಸಿಟ್, ಹೊರಗಡೆ ಹೋಗೋದಕ್ಕೆ ಇದ್ದಂಥದ್ದು ಒಂದೇ ಒಂದು ಮಾರ್ಗ, ಬೇರೆ ಎಲ್ಲವೂ ಕೂಡ ಕ್ಲೋಸ್ ಇರುತ್ತೆ. ಪಂಜಾಬಿನ ಲೆಫ್ಟಿನೆಂಟ್ ಗವರ್ನರ್ ಮೈಕೆಲ್ ಓಡ್ವಯರ್ ಈ ಪ್ರತಿಭಟನೆ ಏರ್ಪಾಡಾಗಿದ್ದಂತಹ ಜಾಗಕ್ಕೆ ಬ್ರಿಗೇಡಿಯರ್ ಜನರಲ್ ಡಯರ್ನನ್ನ ಕಳಿಸ್ತಾನೆ. ಈ ಡಯರ್ ಒಬ್ಬ ನರ ರಾಕ್ಷಸ, ನಿರ್ದಯ ಕಟುಕ. ಸೀರಿಯಸ್ಲಿ ಈತನಲ್ಲಿ ಮಾನವೀಯತೆಯ ಅಂಶಗಳೇ ಇರೋದಿಲ್ಲ. ಅದರಲ್ಲೂ ಭಾರತೀಯರು ಅಂತ ಅಂದ್ರೆ ಕೆಟ್ಟ ದ್ವೇಷ ಈತನಿಗೆ. ಭಾರತೀಯರನ್ನ ಪಶುಗಳ ಥರ ಕಾಣ್ತಾ ಇದ್ದ. ತನ್ನ ಬಾಸ್ ಕ್ರೌಡ್ ಕಂಟ್ರೋಲ್ ಮಾಡೋದಕ್ಕೆ ಆರ್ಡರ್ ಕೊಟ್ಟಿದ್ದು ಬಹಳ ಖುಷಿ ಆಗುತ್ತೆ ಈತನಿಗೆ. ಆ ಸಂಜೆ 5 ಗಂಟೆಗೆ ಈತ ಜಲಿಯನ್ ವಾಲಾ ಬಾಗ್ ಗ್ರೌಂಡಿಗೆ ಬರ್ತಾನೆ. ಬರ್ತಾ ಇದ್ದ ಹಾಗೇನೆ ಹೊರಗಡೆ ಹೋಗೋದಕ್ಕೆ ಇದ್ದಂತಹ ಆ ಒಂದು ಗೇಟನ್ನ ಕ್ಲೋಸ್ ಮಾಡಿಸಿಬಿಡ್ತಾನೆ. ಅಲ್ಲಿ ಪ್ರತಿಭಟನೆಗೆ ಸೇರಿರುವಂತಹ ಜನರನ್ನ ಒಂದ್ಸಲ ನೋಡ್ತಾನೆ. ಗಂಡಸರು ಇರ್ತಾರೆ, ಹೆಂಗಸರು ಇರ್ತಾರೆ, ಮಕ್ಕಳು ಕೂಡ ಸೇರಿರ್ತಾರೆ. ಪ್ರತಿಭಟನೆ ನೋಡ್ತಾ ಇದ್ದ ಹಾಗೇನೆ ಈತನ ಕ್ರೌರ್ಯ ಏನಿದೆ ಅದು ಜಾಗೃತವಾಗುತ್ತೆ. ತನ್ನ ಸೈನಿಕರಿಗೆ, ಬ್ರಿಟಿಷ್ ಆಫೀಸರ್ಗಳಿಗೆ ಆರ್ಡರ್ ಅನ್ನ ಪಾಸ್ ಮಾಡಿಬಿಡ್ತಾನೆ. ಏನಂತ? ಫೈರ್! ಈ ಬರಿಗೈ ಹೋರಾಟಗಾರರ ಮೇಲೆ ಫೈರ್ ಅನ್ನ ಮಾಡಿ, ಹೆಂಗಸರು ಮಕ್ಕಳು ಅಂತ ಕೂಡ ನೋಡಬೇಡಿ, ಶೂಟ್ ದೆಮ್ ಅಂತ ಅಂದ್ಬಿಡ್ತಾನೆ. ಒಂದು ಕ್ಷಣ ಅಲ್ಲಿ ಸ್ಮಶಾನ ಮೌನ. ನೆಕ್ಸ್ಟ್ ಮಿನಿಟ್ ಹೊತ್ತಿಗೆ ಜಲಿಯನ್ ವಾಲಾ ಬಾಗ್ ನಿಜವಾಗ್ಲೂ ಸ್ಮಶಾನವೇ ಆಗಿ ಹೋಗಿರುತ್ತೆ. 50 ಮಂದಿ ಬ್ರಿಟಿಷ್ ಸೈನಿಕರು ಸತತ 10 ನಿಮಿಷಗಳ ಕಾಲ ಆ ಗುಂಪಿನ ಮೇಲೆ ಫೈರಿಂಗ್ ಅನ್ನ ನಡೆಸ್ಬಿಡ್ತಾರೆ. ಗುಂಡಿನ ದಾಳಿಯ ಭಯಕ್ಕೆ ಜನ ದಿಕ್ಕಾಪಾಲಾಗಿ ಓಡ್ತಾರೆ. ಆದ್ರೆ ಓಡಿ ಹೋಗೋದಾದ್ರೂ ಎಲ್ಲಿಗೆ? ಎಕ್ಸಿಟ್ ಡೋರ್ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಹೊರಗಡೆ ಹೋಗೋದಕ್ಕೆ ಅವಕಾಶನೇ ಇಲ್ಲ. ಜನರ ಕೂಗಾಟ, ಆ ಚೀರಾಟ, ಗುಂಡೇಟಿನಿಂದಾಗಿರುವಂತಹ ಗಾಯದಿಂದ ಆ ನರಳಾಟ, ತಪ್ಪಿಸ್ಕೊಂಡು ಹೋಗೋದಕ್ಕೆ ಹರಸಾಹಸ. ಅಲ್ಲಿ ಜೀವಕ್ಕೆ ಬೆಲೆನೇ ಇರಲಿಲ್ಲ. ಜಲಿಯನ್ ವಾಲಾ ಬಾಗ್ ಪಾರ್ಕಲ್ಲಿ ಒಂದು ಬಾವಿ ಇತ್ತು. ಎಷ್ಟೋ ಜನ ಜೀವವನ್ನು ಉಳಿಸ್ಕೊಳ್ಳೋ ಸಲುವಾಗಿ ಆ ಬಾವಿಗೆ ಹಾರ್ಬಿಡ್ತಾರೆ. ಕಾಲ್ ತೊಳಿತಕ್ಕೆ ಸತ್ತವರಂತೂ ಬಿಡಿ. 10 ನಿಮಿಷ ಸತತ ಫೈರಿಂಗ್ ನಂತರ ಇಡೀ ಜಲಿಯನ್ ವಾಲಾ ಬಾಗ್ ಮೂಕ ಸ್ತಬ್ಧ. 1,500ಕ್ಕೂ ಹೆಚ್ಚು ಮೃತದೇಹಗಳು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ವು. 200ಕ್ಕೂ ಹೆಚ್ಚು ಶವಗಳು ಬಾವಿಯಲ್ಲಿ ತೇಲ್ತಾ ಇದ್ವು. ಹಸಿರು ಉದ್ಯಾನವನ. ಜಲಿಯನ್ ವಾಲಾ ಬಾಗ್ ಅನ್ನುವಂಥದ್ದು ಒಂದು ಪಾರ್ಕ್. ಬಾಗ್ ಅಂತ ಹೇಳಿದ್ರೆ ಹಿಂದಿಯಲ್ಲಿ ಉದ್ಯಾನವನ ಅಂದ್ರೆ ಪಾರ್ಕ್ ಅನ್ನುವಂಥ ಒಂದು ಅರ್ಥ ಇದೆ. ಹಸಿರು ಉದ್ಯಾನವನ ಇದ್ದಂಥದ್ದು ಕೆಂಪು ತೋಟ ಆಗೋಗಿತ್ತು. ರಕ್ತ ತುಂಬಿ ಹೋಗಿತ್ತು. ಎಲ್ಲಿ ನೋಡಿದ್ರು ಹೆಣಗಳ ರಾಶಿ. ಸಂಜೆ 5ವರೆಗೆ ಜೀವಂತವಾಗಿದ್ದಂತಹ 1,500 ಮಂದಿ 5:40 ಹೊತ್ತಿಗೆ
ಜಸ್ಟ್ 10 ನಿಮಿಷದಲ್ಲಿ ಹೆಣವಾಗಿ ಹೋಗಿದ್ರು. ಅದು ಬ್ರಿಟಿಷರ ರಾಕ್ಷಸಿಯ ಕ್ರೌರ್ಯ. ಕೇವಲ ಭಾರತದ ಇತಿಹಾಸದಲ್ಲಿ ಮಾತ್ರ ಅಲ್ಲ, ಇಡೀ ಮಾನವ ಇತಿಹಾಸದಲ್ಲೇ ಜಲಿಯನ್ ವಾಲಾ ಬಾಗ್ ಹತ್ಯಾಕಾಂಡ ಅನ್ನುವಂಥದ್ದು ಅತ್ಯಂತ ಬರ್ಬರವಾದಂತಹ ಹತ್ಯಾಕಾಂಡ. ಆದರೆ ಈ ಹತ್ಯಾಕಾಂಡ ಒಂದು ದೊಡ್ಡ ತಿರುವಿಗೆ ಕೂಡ ಕಾರಣ ಆಗ್ಬಿಡತ್ತೆ. ಭಾರತಕ್ಕೆ ಸ್ವಾತಂತ್ರ್ಯ ಸಿಗೋದಕ್ಕೂ ಇದೊಂದು ಮುನ್ನುಡಿ ಆಗ್ಬಿಡತ್ತೆ. ಅಷ್ಟೇ ಅಲ್ಲ, ಇಂತಹ ಒಂದು ಹತ್ಯಾಕಾಂಡಕ್ಕೆ ಕಾರಣ ಆದಂತಹ ಲೆಫ್ಟಿನೆಂಟ್ ಗವರ್ನರ್ ಓಡ್ವಯರ್ನ ಮರಣ ಶಾಸನ ಅವತ್ತೇ ಪ್ರಿಂಟ್ ಆಗ್ಬಿಡತ್ತೆ. ಈತನ ಮರಣ ಶಾಸನ ಬರೆದವನ ಹೆಸರು ಶೇರ್ ಸಿಂಗ್ ಅಲಿಯಾಸ್ ಉಧಮ್ ಸಿಂಗ್. ಎಸ್, ಅವತ್ತಿನ ಹತ್ಯಾಕಾಂಡದಲ್ಲಿ ಉಳಿದಿದ್ದಂತಹ ಒಂದೇ ಒಂದು ಜೀವ ಅಂತ ಹೇಳಿದ್ರೆ ಅದು ಉಧಮ್ ಸಿಂಗ್. 20 ವರ್ಷದ ಬಿಸಿ ರಕ್ತದ ಯುವಕ ಶೇರ್ ಸಿಂಗ್. ಎಸ್, ಶೇರ್ ಸಿಂಗ್ ಹುಟ್ಟಿದ್ದು ಡಿಸೆಂಬರ್ 26, 1899ರಲ್ಲಿ. ಪಂಜಾಬ್ನ ಸುನಾಮ್ ಗ್ರಾಮದಲ್ಲಿ ಜನಿಸುವಂತಹ ಶೇರ್ ಸಿಂಗ್ ತುಂಬಾ ಬಡ ಕುಟುಂಬದವನು. ಲೇಬರ್ ಕ್ಲಾಸ್ ಅಲ್ಲೂ ಕೂಡ ಅತಿ ಕನಿಷ್ಠ ಅನ್ನುವಷ್ಟು ಕೆಳವರ್ಗದಲ್ಲಿ ಹುಟ್ಟಿದಂಥವನು. 3 ಮಕ್ಕಳಲ್ಲಿ ಈತ ಕಿರಿಮಗ. 3 ವರ್ಷ ಇರುವಾಗಲೇ ಆತ ತಾಯಿಯನ್ನ ಕಳ್ಕೊಳ್ತಾನೆ. 8 ವರ್ಷ ಇರುವಾಗ ತಂದೆಯನ್ನು ಕೂಡ ಕಳ್ಕೊಳ್ತಾನೆ. ಕೊನೆಗೆ ಅನಿವಾರ್ಯವಾಗಿ ಸೆಂಟ್ರಲ್ ಖಾಲ್ಸಾ ಅನಾಥಾಶ್ರಮದ ಪಾಲಾಗಬೇಕಾಗತ್ತೆ. ಅಲ್ಲಿ ಶೇರ್ ಸಿಂಗ್ ಅನ್ನುವಂಥ ಹುಡುಗ ಉಧಮ್ ಸಿಂಗ್ ಆಗಿ ಬದಲಾಗುವಂಥದ್ದು. 1917ರಲ್ಲಿ ಉಧಮ್ ಸಿಂಗ್ ತನ್ನ ಅಣ್ಣನನ್ನ ಕೂಡ ಕಳ್ಕೊಳ್ತಾನೆ. ಪೂರ್ತಿಯಾಗಿ ಏಕಾಂಗಿ ಆಗ್ಬಿಡ್ತಾನೆ. ಆದರೆ ಆಗಷ್ಟೇ ಆತನಿಗೆ 18 ವರ್ಷ ತುಂಬಿರುತ್ತೆ. ಬ್ರಿಟಿಷ್ ಇಂಡಿಯನ್ ಆರ್ಮಿಗೆ ತನ್ನನ್ನು ಭರ್ತಿ ಮಾಡಿಸ್ಕೊಳ್ಳೋದಕ್ಕೆ ರಿಕ್ವೆಸ್ಟ್ ಮಾಡ್ತಾನೆ. ಹಾಗೂ ಹೀಗೂ ಸೇನೆ ಒಳಗೆ ಸೇರ್ಕೊಳ್ಳೋದ್ರಲ್ಲಿ ಆತ ಯಶಸ್ವಿ ಕೂಡ ಆಗ್ತಾನೆ. ಅದರಲ್ಲಿ ಲೇಬರ್ ಯೂನಿಟ್ ಒಳಗೆ ಈತನಿಗೆ ಜಾಗ ಸಿಕ್ಬಿಡತ್ತೆ. 1919 ಫಸ್ಟ್ ವರ್ಲ್ಡ್ ವಾರ್ ನಡೀತಾ ಇದ್ದಂತಹ ಸಮಯ. ಬ್ರಿಟಿಷ್ ಸೇನೆ ಉಧಮ್ ಸಿಂಗ್ನನ್ನ ಇರಾಕಿಗೆ ಕಳಿಸ್ಕೊಡುತ್ತೆ. ಅಲ್ಲಿಗೆ ಹೋಗಿ ಬರುವಂತಹ ಉಧಮ್ ಸಿಂಗ್ ಪಂಜಾಬಲ್ಲಿ ಉಳ್ಕೊಳ್ತಾನೆ. ಗುರುದ್ವಾರದಲ್ಲಿ ಧಾರ್ಮಿಕ ಕೆಲಸವನ್ನ ಮಾಡ್ಕೊಂಡು ಇರ್ತಾನೆ. ಏಪ್ರಿಲ್ 13ನೇ ತಾರೀಕು ಬೈಸಾಖಿ ಹಬ್ಬ ನಡೀತಾ ಇರುತ್ತೆ. ಉಧಮ್ ಸಿಂಗ್ಗೆ ಜಲಿಯನ್ ವಾಲಾ ಬಾಗ್ನಲ್ಲಿ ನೆರೆದಿರುವಂತಹ ಜನರಿಗೆ ಕುಡಿಯೋದಕ್ಕೆ ನೀರು ಹಂಚುವಂತ ಕಳಿಸ್ತಾರೆ. ಉಧಮ್ ಸಿಂಗ್ ಜಲಿಯನ್ ವಾಲಾ ಬಾಗ್ನಲ್ಲಿ ಬೆಳಗ್ಗಿನಿಂದ ಸಂಜೆಯ ತನಕ ಹೋರಾಟಗಾರರಿಗೆ ಕುಡಿಯೋದಕ್ಕೆ ನೀರನ್ನು ಕೊಡ್ತಾ ಓಡಾಡ್ತಾ ಇರ್ತಾನೆ. ಸಾವಿರಾರು ಜನರಿಗೆ ನೀರನ್ನು ಕೊಡ್ತಾನೆ. ಪಾಪ ಆತನಿಗೆ ಮನಸ್ಸಿಗೆ ಏನೋ ಖುಷಿ. ಅವರೆಲ್ಲರೂ ಕೂಡ ಈ ಹುಡುಗನನ್ನ ಒಳ್ಳೇದಾಗ್ಲಪ್ಪ, ಬಿಸಿಲಲ್ಲಿ ನೀರನ್ನು ಕೊಟ್ಟು ಉಪಕಾರ ಮಾಡ್ತಾ ಇದೆಯಾ ಅಂತ ಹಾರಸ್ತಾರೆ. ಎಲ್ಲವೂ ಕೂಡ ನಾರ್ಮಲ್ ಆಗಿರುತ್ತೆ ಅಲ್ಲಿ ತನಕ. ಆದರೆ ಸಂಜೆ 5:30 ಆಗುತ್ತೆ ನೋಡಿ. 10 ನಿಮಿಷದಲ್ಲಿ ಇಡೀ ಪಾರ್ಕ್ ಒಂದು ರಣರಂಗಾಗಬಿಡತ್ತೆ. ಶವಗಳ ರಾಶಿ ರಾಶಿ. ಉಧಮ್ ಸಿಂಗ್ ಮಾತ್ರ ಪವಾಡ ಅನ್ನೋ ಥರ ಬದುಕಿ ಬಿಡ್ತಾನೆ. ಒಂದೊಂದು ಶವವನ್ನ ನೋಡ್ತಾ ಇದ್ರು ಕೂಡ ಉಧಮ್ ಸಿಂಗಿಗೆ ಕರುಳು ಕಿತ್ತು ಬರುವಷ್ಟು ದುಃಖ. ಈಗಷ್ಟೇ ಇವರಿಗೆ ನೀರು ಕೊಟ್ಟಿದ್ದೆ, ಅಯ್ಯೋ ಈಗಷ್ಟೇ ಈ ಅಮ್ಮನ ಹತ್ರ ಮಾತಾಡಿದ್ದೆ ನಾನು, ಅಯ್ಯೋ ಈಗಷ್ಟೇ ಈ ಮಗುವನ್ನ ಎತ್ಕೊಂಡಿದ್ದೆ. 10 ನಿಮಿಷದಲ್ಲಿ ಏನಾಗೋಯ್ತಿದು. ಹೀಗಂತ ಉಧಮ್ ಸಿಂಗ್ಗೆ ಸಂಕಟ ತಡೆಯೋದಕ್ಕಾಗ್ತಾ ಇಲ್ಲ. ಆದರೆ ಕೆಲವೇ ಕ್ಷಣದಲ್ಲಿ ಆ ದುಃಖ, ಆ ಸಂಕಟ ಇವೆಲ್ಲವೂ ಕೂಡ ಆಕ್ರೋಶವಾಗಿ ಬದಲಾಗತ್ತೆ. ಜನರಲ್ ಡ್ವಯರ್ನನ್ನ ಬಿಡಲೇಬಾರ್ದು ಅಂತ ಡಿಸೈಡ್ ಮಾಡಿಬಿಡ್ತಾನೆ ಉಧಮ್ ಸಿಂಗ್. ಕೇವಲ ಡ್ವಯರ್ ಮಾತ್ರ ಅಲ್ಲ, ಇಡೀ ಬ್ರಿಟಿಷ್ ಸಾಮ್ರಾಜ್ಯವನ್ನೇ ಭಸ್ಮ ಮಾಡುವಷ್ಟು ಕಿಚ್ಚು ಆತನ ಎದೆಯಲ್ಲಿ ಉರಿಯೋದಕ್ಕೆ ಶುರುವಾಗತ್ತೆ. ಜಲಿಯನ್ ವಾಲಾ ಬಾಗ್ ಹತ್ಯಾಕಾಂಡಕ್ಕಿಂತ ಮೊದಲು ಇದ್ದಂತಹ ಉಧಮ್ ಸಿಂಗೇ ಬೇರೆ, ಆ ಘಟನೆಯ ನಂತರದ ಉಧಮ್ ಸಿಂಗ್ ಬೇರೆನೆ ಅನ್ನುವಷ್ಟು ಬದಲಾಗಿ ಹೋಗ್ತಾನೆ. ಧೀರ ಭಗತ್ ಸಿಂಗ್ ಜೊತೆಗೆ ಕೈಯನ್ನು ಜೋಡಿಸ್ತಾನೆ ಉಧಮ್ ಸಿಂಗ್. ಭಗತ್ ಸಿಂಗ್ ಹೇಳುವಂತಹ ಎಲ್ಲ ಕೆಲಸವನ್ನು ಕೂಡ ಮಾಡ್ತಾನೆ. ಭಗತ್ ಸಿಂಗ್ ಹೇಳೋದಕ್ಕೆ ಅಮೇರಿಕಾಗೂ ಕೂಡ ಹೋಗಿ ಬರ್ತಾನೆ. ಆದರೆ ಆತನ ತಲೆ ತುಂಬ ಇದ್ದಂಥದ್ದು ಒಂದೇ ಒಂದು ವಿಚಾರ, ಮೈಕೆಲ್ ಓಡ್ವಯರ್ನನ್ನ ಹೊಡಿಲೇಬೇಕು ಅಂತ.
1927 ಭಾರತಕ್ಕೆ ವಾಪಸ್ ಬರುವಂತಹ ಉಧಮ್ ಸಿಂಗ್ನನ್ನ ಬ್ರಿಟಿಷ್ ಸರ್ಕಾರ ಇಲ್ಲಿಗಲ್ ವೆಪನ್ ಇಟ್ಕೊಂಡಿರುವಂತಹ ಆರೋಪದಲ್ಲಿ 5 ವರ್ಷ ಜೈಲಿಗೆ ಹಾಕತ್ತೆ. 1931ರಲ್ಲಿ 5 ವರ್ಷ ಶಿಕ್ಷೆಯನ್ನ ಮುಗಿಸ್ಕೊಂಡು ಆತ ಹೊರಗೆ ಬರ್ತಾನೆ. ಆದ್ರೆ ಉಧಮ್ ಸಿಂಗ್ ಮೇಲೆ ಭರ್ಜರಿಯಾದಂತಹ ಕಣ್ಗಾವಲಿರುತ್ತೆ. ಉಧಮ್ ಸಿಂಗ್ ಬಿಡುಗಡೆ ಆಗೋ ಹೊತ್ತಿಗೆ ಜನರಲ್ ಡ್ವಯರ್ನನ್ನ ಇಂಗ್ಲೆಂಡ್ಗೆ ಕಳಿಸ್ಬಿಟ್ಟಿರುತ್ತೆ ಈ ಬ್ರಿಟಿಷ್ ಗವರ್ಮೆಂಟ್. ಅಂದ್ರೆ ಆತನ ಜೀವಕ್ಕೆ ಅಪಾಯ ಇದೆ ಅನ್ನುವಂಥದ್ದು ಅವ್ರಿಗೆ ಗೊತ್ತಿರೋದ್ರಿಂದಾನೇ ಇಂಗ್ಲೆಂಡ್ಗೆ ವಾಪಸ್ ಕಳಿಸಿರ್ತಾರೆ. ಈಗ ಉಧಮ್ ಸಿಂಗಿಗೆ ಇರುವಂಥದ್ದು ಒಂದೇ ಒಂದು ದಾರಿ. ಡ್ವಯರ್ನನ್ನ ಕೊಲ್ಲಬೇಕು ಅಂತ ಹೇಳಿದ್ರೆ ಇಂಗ್ಲೆಂಡಿಗೆ ಹೋಗಬೇಕು. ಉಧಮ್ ಸಿಂಗ್ ಬಹಳ ಉಪಾಯವನ್ನ ಮಾಡಿ ಕಾಶ್ಮೀರಕ್ಕೆ ಹೋಗ್ತಾನೆ. ಅಲ್ಲಿಂದ ಬ್ರಿಟಿಷ್ ಪೊಲೀಸರನ್ನ ಯಾಮಾರಿಸಿ ಜರ್ಮನಿಗೆ ಹಾರ್ಬಿಡ್ತಾನೆ. 1934 ಫೈನಲಿ ಲಂಡನ್ ರೀಚ್ ಆಗ್ಬಿಡ್ತಾನೆ. ಅಲ್ಲೊಂದು ಉದ್ಯೋಗ ಕೂಡ ಹುಡ್ಕೊಳ್ತಾನೆ. ಆಗ ಶುರು ಆಗತ್ತೆ ಡ್ವಯರ್ನನ್ನ ಬೇಟಾಡುವಂಥ ಕೆಲಸ. 1940 6 ವರ್ಷ, 6 ವರ್ಷ ಕಾಯ್ಬೇಕಾಗತ್ತೆ ಆ ಒಂದು ಅವಕಾಶಕ್ಕೋಸ್ಕರ. ಮಾರ್ಚ್ 13, 1940 ಡ್ವಯರ್ ಒಂದು ಮೀಟಿಂಗ್ ಅಲ್ಲಿ ಭಾಗವಹಿಸ್ತಾನೆ ಅನ್ನುವಂಥ ಮಾಹಿತಿ ಸಿಗುತ್ತೆ. ಲಂಡನ್ನ ಕಾಕ್ಸ್ಟನ್ ಹಾಲ್ನಲ್ಲಿ ಮೀಟಿಂಗ್ ಅರೇಂಜ್ ಆಗಿರುತ್ತೆ. ಹೆಂಡತಿ ಹೆಸರಲ್ಲಿ ಒಂದು ಟಿಕೆಟ್ ಅನ್ನು ತಗೊಂಡು ಉಧಮ್ ಸಿಂಗ್ ಹಾಲ್ ಎಂಟರ್ ಆಗ್ತಾನೆ. ಪುಸ್ತಕದ ಒಳಗೆ ರಿವಾಲ್ವರ್ ಅನ್ನ ಬಚ್ಚಿಟ್ಕೊಂಡು ಈ ಉಧಮ್ ಸಿಂಗ್ ಹೋಗಿರ್ತಾನೆ. ಸಭೆ ಮುಗಿಯೋದನ್ನ ತಾಳ್ಮೆಯಿಂದ ಕಾಯ್ತಾನೆ. ಯಾವುದೇ ಕಾರಣಕ್ಕೂ ಇವತ್ತು ಪ್ಲಾನ್ ಮಿಸ್ಸೇ ಆಗಬಾರ್ದು ಅಂತ ತನ್ನ ಎಲ್ಲ ಆಕ್ರೋಶವನ್ನ ಅದು ಮಿಟ್ಕೊಂಡು ಕೂತಿರ್ತಾನೆ. ಸಭೆ ಮುಗಿಯುತ್ತೆ. ಉಧಮ್ ಸಿಂಗ್ ಎದ್ದು ನಿಲ್ತಾನೆ. ಕಣ್ಣ ಮುಂದೆ 21 ವರ್ಷಗಳ ಹಿಂದೆ ನಡೆದಂತಹ ಜಲಿಯನ್ ವಾಲಾ ಬಾಗ್ ಹತ್ಯಾಕಾಂಡದ ಪ್ರತಿ ದೃಶ್ಯ ಕೂಡ ಬರೋದಕ್ಕೆ ಶುರುವಾಗತ್ತೆ. ಅವತ್ತಿನ ಮುಗ್ಧ ಮುಖಗಳು ಕಣ್ಣ ಎದುರು ಬರುತ್ತವೆ. ಈತನಿಗೆ ತಡೆಯೋದಕ್ಕಾಗಲ್ಲ. ರಿವಾಲ್ವರ್ ಅನ್ನ ಎತ್ತಿ ಡ್ವಯರ್ ಕಡೆಗೆ 2 ಬುಲೆಟ್ ಶೂಟ್ ಮಾಡಿಬಿಡ್ತಾನೆ. 2 ಶಾಟ್ನಲ್ಲಿ ಜನರಲ್ ಡ್ವಯರ್ ಮಟಾಶ್. ಇನ್ನು 4 ಬುಲೆಟ್ ಇತ್ತಲ್ಲ, ಅಯ್ಯೋ ಯಾಕೆ ಬಿಡಬೇಕು? ಅಲ್ಲಿದ್ದಂತಹ ಬೇರೆ ಬ್ರಿಟಿಷರೇನು ಸಾಚಗಳ, ಅವರ ಮೇಲೂ ಕೂಡ ಶೂಟ್ ಮಾಡೇ ಬಿಡ್ತಾನೆ. ಬರೋಬ್ಬರಿ 21 ವರ್ಷಗಳ ನಂತರ ದೇಶದ ಪರವಾಗಿ 1500 ಪ್ರಾಣಗಳ ಪರವಾಗಿ ಒಂದು ಸೇಡು ಪೂರ್ತಿ ಆಗತ್ತೆ. ಉಧಮ್ ಸಿಂಗ್ ಅವತ್ತು ಶೂಟ್ ಮಾಡಿ ಓಡ್ಲಿಲ್ಲ. ಆರಾಮಾಗಿ ಅಲ್ಲೇ ಕುರ್ಚಿಯಲ್ಲಿ ಕೂತಿರ್ತಾನೆ. ರಿಲ್ಯಾಕ್ಸ್ ಆಗಿ ನಗಾಡ್ತಾನೆ. ನಿಟ್ಟುಸಿರನ್ನ ಬಿಡ್ತಾನೆ. ಸಮಾಧಾನದಲ್ಲಿ ಕಣ್ಣೀರನ್ನ ಇಡ್ತಾನೆ. ಪೊಲೀಸ್ ಪಡೆ ಬರುತ್ತೆ. ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ, ತುಂಬಾ ಲೇಟ್ ಮಾಡ್ಬಿಟ್ರಿ ಅಂತ ಹೇಳ್ತಾನೆ. ಉಧಮ್ ಸಿಂಗ್ ಬಂಧನ ಆಗತ್ತೆ. ಮರಣದಂಡನೆ ಶಿಕ್ಷೆ ಆಗತ್ತೆ. ಇಡೀ ಜಗತ್ತು ಉಧಮ್ ಸಿಂಗ್ನ ಪರಾಕ್ರಮವನ್ನ ಕೊಂಡಾಡುತ್ತೆ. ಆದರೆ ಇಬ್ಬರನ್ನ ಬಿಟ್ಟು ಅವರು ಗಾಂಧಿ ಅಂಡ್ ನೆಹರು ಇವರಿಬ್ರೆ ಉಧಮ್ ಸಿಂಗ್ನ ಕೃತ್ಯವನ್ನ ಖಂಡಿಸೋದು. ಆದ್ರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್, ವೀರ ಸಾವರ್ಕರ್ ಅವರ ಕಡೆಯಿಂದ ಉಧಮ್ ಸಿಂಗಿಗೆ ಅತ್ಯಂತ ದೊಡ್ಡ ಬೆಂಬಲ ಸಿಗುತ್ತೆ. ಜುಲೈ 31, 1940 ಉಧಮ್ ಸಿಂಗ್ನನ್ನ ಗಲ್ಲಿಗೇರಿಸಲಾಗತ್ತೆ. ಉಧಮ್ ಸಿಂಗ್ ಶಹೀದನಾಗ್ತಾನೆ, ಹುತಾತ್ಮನಾಗ್ತಾನೆ. ಗಲ್ಲಿಗೇರುವಾಗ್ಲೂ ಕೂಡ ಆತ ಹೆದರೋದಿಲ್ಲ. ಗಲ್ಲು ಶಿಕ್ಷೆ ಅನೌನ್ಸ್ ಆದಾಗ್ಲೂ ಕೂಡ ಆತ ಹೆದರಲ್ಲ. ನಾನು ಒಂದು ಉದ್ದೇಶಕ್ಕೋಸ್ಕರ ಪ್ರಾಣವನ್ನ ಕೊಡ್ತಾ ಇದ್ದೀನಿ ಅಂತ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತಾನೆ ಆತ. ನಾನು ಹೆಮ್ಮೆಯಿಂದ ಪ್ರಾಣವನ್ನ ಬಿಡ್ತಾ ಇದ್ದೀನಿ ಅಂತ ಹೇಳ್ಕೊಳ್ತಾನೆ. ಭಾರತ ಕಂಡಂತಹ ಅತ್ಯಂತ ನಿಸ್ವಾರ್ಥಿ ಸ್ವಾತಂತ್ರ್ಯ ವೀರರಲ್ಲಿ ಒಬ್ಬ ಅಂತ ಹೇಳಿದ್ರೆ ಅದು ಉಧಮ್ ಸಿಂಗ್. ಅದರ ಇತಿಹಾಸದ ಪುಟಗಳಿಂದ ಉಧಮ್ ಸಿಂಗ್ ಹೆಸರನ್ನ ಕಿತ್ತು ಹಾಕಲಾಗತ್ತೆ. ಕಾಂಗ್ರೆಸ್ಸಿಗೆ ಗಾಂಧಿ, ನೆಹರು ಈ ಗ್ಯಾಂಗ್ ಹೊರತಾಗಿ ಇನ್ಯಾರು ಬೇಕಾಗಿರ್ಲಿಲ್ಲ ಅಲ್ವಾ? ಅಹಿಂಸೆಯಿಂದ ಸ್ವಾತಂತ್ರ್ಯ ಬಂತು ಅಂತ ಪ್ರೂವ್ ಮಾಡಬೇಕಾಗಿತ್ತಲ್ಲ.
ಉಧಮ್ ಸಿಂಗ್ ಅವರಂತಹ ವೀರರ ಚರಿತ್ರೆಯನ್ನ ಇವರು ಮರೆಮಾಚಿಬಿಡ್ತಾರೆ. ಆದರೆ ನೈಜ ಇತಿಹಾಸಕ್ಕೆ ಯಾವತ್ತೂ ಕೂಡ ಸಾವಿಲ್ಲ. ಉಧಮ್ ಸಿಂಗ್ರಂತಹ ವೀರ ದೇಶ ಭಕ್ತರಿಗೆ ಯಾವತ್ತೂ ಕೂಡ ಅಳಿವಿಲ್ಲ. ಅವರು ಯಾವತ್ತಿದ್ರೂ ಕೂಡ ಅಮರ. ಬಿಗ್ ಸಲ್ಯೂಟ್ ಟು ಶೇರ್ ಸಿಂಗ್ ಅಲಿಯಾಸ್ ಉಧಮ್ ಸಿಂಗ್. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.